ಸೇವಕರ ಸದಸ್ಯತ್ವವನ್ನು ಅನರ್ಹಗೊಳಿಸಲಾಗಿದೆ. ಅವರು ತಮ್ಮ ಆಪ್ತರು ಅಂತ ಕೂಡ ಗುರುತಿಸಿಕೊಂಡಿದ್ರು. ಏನಂತೀರಿ ಸರ್? ಮೊದಲ ಪ್ರತಿಕ್ರಿಯೆ ಏನು ಸರ್? ಈ 37 ಜನ ನಗರಸೇವಕರೆಲ್ಲ ಆಪ್ತರನ ಅದ್ರೊಳಗೆ ಇವ್ರ ಆಪ್ತರು ಪ್ರಶ್ನೆ ಇಲ್ಲ. 37 ಜನ ಎಲ್ಲ ಬಿಜೆಪಿ ಅವರೆಲ್ಲ ನಗರಸೇವಕರು ಎಲ್ಲರೂ ನಮ್ಮವ್ರ, ನಾವು ಅವ್ರವ್ರ. ನಾನು ಮೊದಲನೇದಾಗಿ ಈಗೇನು ಇಬ್ಬರು ನಗರಸೇವಕರನ್ನ RC ಅವ್ರು ರದ್ದು ಮಾಡಿದಾರಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ಮೊದಲು RC ಅವ್ರ ಬಗ್ಗೆ ಹೇಳ್ತೀನಿ. ಈ RC ಅವರು ರಾಜಕೀಯ ಒತ್ತಡಕ್ಕಾಗಿ ನಿರ್ಣಯ ಮಾಡಿದ್ದಾರೆ. ಹೀಗಾಗಿ RC ವಿರುದ್ಧ ರಾಜ್ಯಪಾಲರಿಗೆ ತಕರಾರು ಕೊಡ್ತಾ ಇದ್ದೀವಿ. ಎರಡನೇದು, ಅವ್ರು ಮಾಡಿದ ಆರ್ಡರ್ ಅನ್ನು ತಗೊಂಡು IAS ಪ್ರಾಧಿಕಾರ ಏನಂದ್ರೆ IAS ಅಧಿಕಾರಿಗಳು ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರ ವ್ಯಾಪ್ತಿಯೊಳಗೆ ಏನೇನು ಬರ್ತದ ಅಲ್ಲಿ ಹೋಗಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಆಗ್ರಹ ಮಾಡ್ತಾ ಇದ್ದೇವೆ, ಇವ್ರು ಇಷ್ಟು ವರ್ಷ ಸರ್ವಿಸ್ ಮಾಡಿದಾಗ ಇಂಥ ಬೇಕಾದೀಸಿದ ನಿರ್ಣಯಗಳು ಯಾವ ಮಾಡಿದ್ರೆ ಅವೆಲ್ಲ ಎನ್ಕ್ವೈರಿ ಆಗ್ಬೇಕಂತ ಹೇಳಿ. ಯಾಕಂದ್ರೆ ಕಾಯ್ದೆ ಏನ್ ಹೇಳ್ತದ, ಮಹಾನಗರ ಪಾಲಿಕೆ ಸದಸ್ಯರಾದ ನಂತರ ಮಹಾನಗರ ಪಾಲಿಕೆಯ ಆಸ್ತಿ ಅದು ಮಹಾನಗರ ಪಾಲಿಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಆಸ್ತಿ ಸಂಬಂಧಪಟ್ಟಂತ ಅವ್ರು ನೇರವಾಗಿ ಅದರೊಳಗೆ ತಗೊಂಡಿದ್ರೆ ಅವ್ರ ನಗರ ಸೇವಕರು ಆದ ನಂತರ ಈ ತಿನಿಸು ಕಟ್ಟೆಯೊಳಗೆ ಅವರು ನಗರ ಸೇವಕರು ಆಗೋಕ್ಕಿಂತ ಮೊದಲು ಈ ತಿನಿಸು ಕಟ್ಟೆ ಅಲಾಟ್ಮೆಂಟ್ ಆಗಿರೋದು. ಎರಡನೇದು, ಇದು ಅಲಾಟ್ಮೆಂಟ್ ಅಲ್ಲ, ಆಕ್ಷನ್ ಆಗಿದೆ. ಅಲಾಟ್ಮೆಂಟ್ ಅಲ್ಲ, ಅಲಾಟ್ಮೆಂಟ್ ಅಂದ್ರೆ ಬೇರೆ, ಆಕ್ಷನ್ ಆಗಿದೆ ಅದು. ಮತ್ತು ಇದು PWD ಇಲಾಖೆ, ಇದು ಮಹಾನಗರ ಪಾಲಿಕೆ ಅಲ್ಲ. ಅದಾಗಿ 1-2 ವರ್ಷದ ನಂತರ ಅವರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಾರೆ. ಹೀಗಾಗಿ ಈ ಕಾಯ್ದೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಯಾರು ಬೇಕಾದವ್ರನ್ನ ಕೇಳೋರು ಎಲ್ಲರೂ ಹೇಳಿದ್ದಾರೆ. ಆದ್ರೆ ನಮ್ಮ RC ಸಾಹೇಬರು ಮಾತ್ರ ರಾಜಕೀಯ ಒತ್ತಡಕ್ಕೆ ಈಲ್ಡಾಗಿ ನಿರ್ಣಯ ಮಾಡಿದ್ದಾರೆ. ಆದ್ರೆ ಆ ಇಬ್ರು ಸದಸ್ಯರ ರದ್ದತಿ ಬಗ್ಗೆ ಹೋರಾಟ ಮಾಡಿದ್ದೀವಿ. ಅದ್ರ ಜೊತೆಗೆ ಈ RC ಅವ್ರು ಏನು ಮಾಡಿದಾರಲ್ಲ, ಈ ಕರ್ನಾಟಕ ರಾಜ್ಯದ ಇತಿಹಾಸ ಒಳಗೆ ಇಂಥ ನಿರ್ಣಯ ಮಾಡಿದಂತ ಅಧಿಕಾರಿಗಳು ಬುದ್ಧಿ ಕಲಿಸಿ ಮತ್ತೆ ಬರುವಂತ ದಿವಸ ಒಳಗೆ ಯಾವ ಅಧಿಕಾರಿಗಳು ರಾಜಕೀಯವಾಗಿ ಹಿಂಗ ನಿರ್ಣಯ ಮಾಡಬಾರ್ದು ಅನ್ನುವಂತ ಒಂದು ಇತಿಹಾಸ ಮಾಡಿ ತೋರಿಸ್ತೀವಿ. ಅದೇ ಎಲ್ಲರಿಗೂ ಗೊತ್ತಾಗ್ತದ. ಆದ್ರೆ ಅವ್ರು ಏನ್ ಹೇಳ್ತಾರೆ ಸರ್, ಮುನ್ಸಿಪಲ್ ಏನ್ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಇದೆ 1976 ಕಲಂ ಮಾಡಿ ನಾವು ಕ್ರಮವನ್ನು ತೆಗೆದುಕೊಳ್ಳಿ. ಅಲ್ರಿ, ಆ ಕ್ರಮ ನಿಮಗಿದು ಅಪ್ಲಿಕೇಬಲ್ ಆಗೋದಿಲ್ಲ. ಅದು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸಂಬಂಧಪಟ್ಟದೈತಿ. ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸಂಬಂಧಪಟ್ಟದೈತೇನೋ ಈ ಆಸ್ತಿ ಇಲ್ಲ. ಎರಡನೇದು, ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟದ್ದು ಯಾವಾಗ ಬರ್ತದ, ಅವ್ರು ಕಾರ್ಪೊರೇಟರ್ ಆದ ನಂತರ ತಗೊಂಡಂತಾರ. ಕಾರ್ಪೊರೇಟರ್ ಆಗಿದ್ದ ಮೊದಲಿಗೆ ನೀವು ಯಾವುದೋ ಒಂದು ಮಹಾನಗರ ಪಾಲಿಕೆ ಆಸ್ತಿ ಆಪ್ಷನ್ ಹೋಗಿದ್ರಿ, ನಿಮ್ಮ ಮನೆಯವ್ರು ಆಪ್ಷನ್ನೇ ಭಾಗ ತಗೊಂಡ್ರು. ಆಮೇಲೆ ನೀವು 2 ವರ್ಷದ ನಂತರ ಆದ ನಂತರ ನೀವು ಕಾರ್ಪೊರೇಟರ್ ಆದ್ರಿ, ನಿಮ್ ರಾಜಕೀಯ ಪ್ರಭಾವ ಬೀಳ್ತದ ಅದ್ರ ಮ್ಯಾಗ. ಇದು ಒಬ್ಬ ಮೂರ್ಖಗೂ ಗುರುತಾಗ್ತದ, ಒಬ್ಬ ಮೂರ್ಖಗೂ ಗುರುತಾಗ್ತದೆ. ಇದು ಸದಸ್ಯರಾದ ನಂತರ ವಾಪಸ್ ಕೊಡ್ಬೇಕಿತ್ತು ಅಲ್ಲ, ಸದಸ್ಯರ ಆದ ನಂತರ ಹೆಂಗ್ ಕೊಡಾಕ ಯಾರು ಕಾಯ್ದೆ ಬರ್ದಿರ್ತದ ಅವ್ರು ತಮ್ಮ ಹೊಡ್ರೊಳಗ ಹೇಳ್ತಾರ. ಕಾಯ್ದೆ ಒಳಗೆ ಐತಿ, ಅವ್ರು ತಮ್ಮ ಹೊಡ್ರೊಳಗ ಹೇಳ್ತಾರ ತಮ್ಮ ಬೇಕಾದಂಗ. ಈ RC ಒಂದು ಕಾಯ್ದೆ ಐತಿದ್ರೊಳಗ, ಇವ್ರದ ಒಂದು ಹೊಸ ಕಾಯ್ದೆ ಬರ್ತಾರ. ಈ ಕಾಯ್ದೆ ಕೋರ್ಟ್ನ್ಯಾಗು ಮಾಡ್ತೇವೆ, ಕೋರ್ಟ್ದಿಂದನೂ ಮಾಡ್ತೀವಿ. ಕೇಂದ್ರ ಸರ್ಕಾರ ವ್ಯಾಪ್ತಿಯೊಳಗೆ ಏನೇನು ಬರ್ತೈತಿ ಅಧಿಕಾರಿ ಮ್ಯಾಗ ಮಾಡಕ್ ಕ್ರಮ ತಗೋಕ್ ಅದನ್ನು ಮಾಡ್ತೀವಿ. ರಾಜ್ಯಪಾಲರನ್ನು ಭೇಟಿ ಆಗ್ತಾನೆ ನಾನು. ಅದೆಲ್ಲ ಎಲ್ಲರಿಗೂ ಗುರ್ತೈತಿ ಬಿಡ್ರಿ. ಅಂತ ಏನ್ ಟೈಮ್ ಐತಿ ನನ್ನ ಕಡೆ, ಬರುವಂತ ದಿವಸ ಹೋಗಿ ಉತ್ತರ ಕೊಡ್ತೇವೆ ಇದಕ್ಕೆಲ್ಲ. ನಾವು ಅದ್ರ ಬಗ್ಗೆ ಒಟ್ಟ ಉತ್ತರ ಕೊಡುದಿಲ್ಲ. ನಾವು ಅದೇ ಇನ್ನ 20 ಜನ ಮಾಡ್ರಿ, ನಮಗೇನ್ ಫರಕ್ ಬರ್ತೈತಿ. ಜನ ಆರಿಸಿ ಕಳಿಸಿದಾರ, ಜನರೊಳಗೆ ಹೋಗ್ತೇವೆ ನಾವು. ಮತ್ತೆ ಈ ಬಿ ಕಾಯ್ದೆ ನಿರ್ಣಯ ಯಾರು ಹೋಗ್ತಾರ? ಕಾನೂನು ಹೋರಾಟ ನಾಳೆ ನಮ್ಮ ಮುಖ್ಯಮಂತ್ರಿ ಜೊತೆ ನಾಳೆ ಚರ್ಚೆ ಮಾಡ್ತೀವಿ. ಗಡಬಡಿ ಏನೈತಿ, ನಮಗೇನು ಗರುತೈತಿ ಏನಾಗೋದೈತಿ ಅಂತ ಹೇಳಿ. ಹೀಗಾಗಿ ನಾವು ನಿಶ್ಚಿಂತಿದ್ದೀವಿ. ಮಾಡಿದಾಗ ಚಿಂತೆ ಇದ್ದಿದ್ದು ಇದು ಉಳಿತಿದ್ದೇವೆ ಇಲ್ಲೋ ನಿರ್ಣಯ ಅಂತ ಹೇಳಿ ಚಿಂತೆ ಮಾಡೋದು ಅವ್ರ ಕೆಲಸ ಐತಿ. ಬೇಕಾದ ಯಾರು ಕೆಲಸ ಮಾಡಿದ್ರೆ ಅವ್ರ ಚಿಂತೆ ಐತಿ.